ಅಮ್ಮ ಮರಿಯೇ ಅಮ್ಮ ಮರಿಯೇ ನಮೋ ನಮೋ ತಾಯೇ ನಮ್ಮ ಹರಿಹರ ಮಾತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಾವು ನಮ್ಮ ಆರಾಧನಾ ನಮನವನ್ನು ಸಲ್ಲಿಸಲು, ಅವರ ಕೃಪೆಗೆ ಪಾತ್ರರಾಗಿ ಜೀವಿಸಲು ಈ 1 ಗಂಟೆಯ ಸಮಯವನ್ನು ಅವರೊಂದಿಗೆ ಕಳೆಯಲು ಸೇರಿದ್ದೇವೆ. ಕೋವಿಡ್-19 ಈ ಒಂದು ವಿಚಿತ್ರ ಕಾಯಿಲೆ ಇಡೀ ವಿಶ್ವವನ್ನು, ಅದರಲ್ಲೂ ವಿಶೇಷವಾಗಿ ಈಗ ನಮ್ಮ ದೇಶವನ್ನು ತೊಂದರೆಗೆ ದೂಡಿರಬೇಕಾದರೆ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಾವು ಈ 1 ಗಂಟೆಯ ಸಮಯವನ್ನು ಸಮರ್ಪಿಸಿ ಈ ಆರಾಧನೆಯನ್ನು ನಡೆಸೋಣ. ಆ ದಯಾಮಯ ದೇವರು ನಮ್ಮೆಲ್ಲರನ್ನು ಹರಿಸುವಂತೆ ಆಗಲಿ ಎಂದು ಬೇಡಿಕೊಳ್ಳೋಣ. ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಈ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗಳಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇರುವಂಥವರು, ನಿಮ್ಮ ಮನೆಗಳಲ್ಲಿಯೇ ಇದ್ದು ಪ್ರಾರ್ಥಿಸ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ಪ್ರಭು ಯೇಸುವಿನ ಆಶೀರ್ವಾದ ಅನುಗ್ರಹ ದೊರೆಯುವಂತಾಗಲಿ ಎಂದು ಬೇಡಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಸೇರಿ ಈಗ ಆರಾಧನಾ ಗೀತೆಯನ್ನು ಭಕ್ತಿಯಿಂದ ಹಾಡೋಣ. ಪ್ರಭು ಯೇಸುವೇ, ಜೀವಿಸುವ ದೇವರೇ, ನಿಮಗೆ ನಮ್ಮ ಆರಾಧನೆಯನ್ನು, ಸ್ತುತಿ ನಮನವನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸುತ್ತಾ ಇದ್ದೇವೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರೇ, ನಿಮಗೆ ನಮ್ಮ ಆರಾಧನಾ ನಮನ. ಆರಾಧನೆ 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 ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ, ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ, ಆರಾಧನೆ 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 ಆರಾಧನೆ. ಪ್ರಭು ಯೇಸುವೇ, ಆಕಾಶ ಭೂಮಿಗಳ ಒಡೆಯರು, ಆಕಾಶವು ನಿನ್ನ ಸಿಂಹಾಸನ, ಆಕಾಶವೇ ನಿನ್ನ ಸಿಂಹಾಸನ ಸ್ವಾಮಿ. ಭೂಮಿ ನಿನ್ನ ನಾವು ಜೀವಿಸುವ ಈ ಭೂಮಿ ನಿನ್ನ ಪಾದಪೀಠ ಸ್ವಾಮಿ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ನಿನ್ನ ಪಾದಪೀಠದ ಮೇಲೆ ನಿಂತು ನಾವು ನಿಮಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಂದೆಂದಿಗೂ ನಮ್ಮ ಬಾಳಿಗೆ, ನಮ್ಮ ಜೀವನಕ್ಕೆ ರಾಜರು ನೀವು ಸ್ವಾಮಿ.
ರಾಜಾದಿರಾಜನೇ ನೀನೇ ರಾಜನು ನಿನಗೆ ಆರಾಧನೆ. ರಾಜಾದಿರಾಜನೇ ನಿಮಗೆ ನಮ್ಮ ಸ್ತುತಿ ವಂದನೆ. ಅಬ್ರಹಮನ ದೇವರಿಗೆ ಅಬ್ರಹಾಮನ ದೇವರೇ ನಿಮಗೆ, ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ಅಬ್ರಹಾಮ, ಇಸಾಕ, ಯಾಕೋಬರ ದೇವರೇ ನಿಮಗೆ ನಮ್ಮ ಆರಾಧನೆ. ಇಸಾಕನ ದೇವರಿಗೆ ಆರಾಧನೆ. ಎಲ್ಲರೂ ಒಟ್ಟಾಗಿ ಸೇರಿ ಸಾಲುಗಳನ್ನು ಹಾಡೋಣ. ಆರಾಧನೆ 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 ಆರಾಧನೆ. ಈ 1 ಗಂಟೆಯ ಸಮಯ ನಿಮಗೆ ಸಮರ್ಪಿತ ಪ್ರಭು ಯೇಸುವೆ. ನಾವೆಲ್ಲರೂ ಕೂಡ ನಿನ್ನ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ವರದಾನದ ಮಳೆಯನ್ನು ಸುರಿಸಿ ನಮ್ಮನ್ನು ಆಶೀರ್ವದಿಸು. ನನ್ನ ಕೋಟೆಯು ನೀನೆ, ನನ್ನ ಆಶ್ರಯ, ನನ್ನ ಆಶ್ರಯವು, ರಕ್ಷಣ ದುರ್ಗ, ನನ್ನ ರಕ್ಷಣೆಯ ದುರ್ಗವು ನೀನೆ ಸ್ವಾಮಿ. ಕೋಟೆಯು ನೀನೆ, ನನ್ನ ಆಶ್ರಯ, ನನ್ನ ಆಶ್ರಯವು, ರಕ್ಷಣ ದುರ್ಗ, ನನಗೆ ವರವನ್ನು ಕರುಣಿಸುವ ನೀನೇ ಸ್ವಾಮಿ ಯೇಸುವೆ. ನೀನೇ ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಆರಾಧನೆಯಲ್ಲಿ ಭಾಗವಹಿಸ್ತೇವೆ. ನೀನೇ ರಾಜ. ಇಸ್ರಾಯೇಲ ದೇವರಿಗೆ ಆರಾಧನೆ, ಇಸ್ರಾಯೇಲಿನ ದೇವರೇ ನಿಮಗೆ ಆರಾಧನೆ. ಕುರುಬನಿಗೆ ಆರಾಧನೆ, ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿ ಇಸ್ರಾಯೇಲ ದೇವರಿಗೆ ಆರಾಧನೆ, ಹಳೆಯ ಒಡಂಬಡಿಕೆಯಲ್ಲಿ ಕುರುಬನಿಗೆ ಇಸ್ರಾಯೇಲರಿಗೆ ಕೆಂಪು ಸಮುದ್ರವನ್ನ ದಾಟಿ ವಾಗ್ದಾತ್ತ ನಾಡನ್ನು ತಲುಪಲು ಅವಕಾಶ ಮಾಡಿಕೊಟ್ಟ ಪ್ರಭುವೇ, ನಮ್ಮ ಜೀವನದ ಕಷ್ಟ ನೋವಿನಿಂದ ನಮಗೂ ಕೂಡ ಬಿಡುಗಡೆಯನ್ನ ಕರುಣಿಸಿಕೊಡಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಈ ಪದಗಳನ್ನು ಹಾಡೋಣ. ಆರಾಧನೆ 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 ಆರಾಧನೆ. ಎಲ್ಲರೂ ಒಟ್ಟಾಗಿ ಇನ್ನೊಮ್ಮೆ ಆರಾಧನೆ 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 ಆರಾಧನೆ. ಪ್ರಭು ಯೇಸುವೆ, ಈ 1 ಗಂಟೆ ಸಮಯವನ್ನು ನಾವು ನಿಮ್ಮೊಂದಿಗೆ ಕಳೆಯುತ್ತಾ ಇದ್ದೇವೆ. ನಿನ್ನ ಆಶೀರ್ವಾದದ ಅವಶ್ಯಕತೆಗಾಗಿ ಈ ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಎಷ್ಟೋ ಜನ ಇವತ್ತು ಹಾಸಿಗೆ ಹಿಡಿದು ಮಲಗಿದ್ದಾರೆ. ನಿನ್ನ ಕೃಪೆಗಾಗಿ ಹಾತೊರೆಯುತ್ತಾ ಇದ್ದಾರೆ. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ತಮ್ಮನ್ನು ಬಿಟ್ಟು ದೂರ ದೇಶದಲ್ಲಿ ಇರುವಾಗ ಇವತ್ತವರು ಬರ್ಬೋದು, ನಾಳೆ ಬರ್ಬೋದು. ಅವರು ಹೇಗಿದ್ದಾರೋ, ಆರೋಗ್ಯ ಹೇಗಿದೆಯೋ, ಕೆಲಸ ಇದೆಯೋ, ಕೆಲಸ ಕಳ್ಕೊಂಡಿದ್ದಾರೋ, ಕೆಲಸ ಕಳ್ಕೊಂಡಿರುವಂಥವರಿಗೆ ಕೆಲಸ ಯಾವಾಗ ಸಿಕ್ಕಬಹುದು, ಇರುವ ಸ್ವಲ್ಪ ಜಾಗವನ್ನು ಮಾರಾಟ ಮಾಡೋದಕ್ಕೆ ಏನಾದರೂ ದೊರೆಯಬಹುದೇ ಅಂತೇಳಿ ಸ್ವಾಮಿಯ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇರುವಂಥವ್ರು ಇವತ್ತಿದ್ದೀರಾ. ಈ ಸಂದರ್ಭದಲ್ಲಿ ಪ್ರಿಯರೇ, ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುವುದು ಪವಿತ್ರಾತ್ಮರ ಅನುಗ್ರಹದಿಂದ. ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕಾದರೆ, ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ವಿಂಗಡವಾಗಿ ಇಳಿದು ಬಂದ ಅದೇ ಪವಿತ್ರಾತ್ಮರು
ಇವತ್ತು ನಮ್ಮ ಮೇಲೂ ಇಳಿದು ಬರ್ತಾರೆ. ಈ ಗೀತೆಯ ಸಾಲುಗಳನ್ನು ಆಲಿಸಬೇಕಾದರೆ, ಈ ಗೀತೆಯ ಸಾಲುಗಳನ್ನು ನಾವು ಹಾಡಬೇಕಾದರೆ ಅದೇ ಪವಿತ್ರಾತ್ಮರ ಆಗಮನ ಇವತ್ತು ನಮ್ಮ ಮೇಲೆ ಆಗ್ತದೆ. ನಮ್ಮ ವೈಯಕ್ತಿಕ ಕಷ್ಟವನ್ನು, ನಮ್ಮ ಕುಟುಂಬಗಳ ನೋವನ್ನು, ತೊಂದರೆಯನ್ನು, ಅನಾರೋಗ್ಯವನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಸ್ವಾಮಿ ಆಲಿಸ್ತಾರೆ. ನಮ್ಮ ಜೊತೆಗಿದ್ದು ನಮ್ಮನ್ನು ಸ್ವಾಮಿ ಮುನ್ನಡೆಸ್ತಾ ಇದ್ದಾರೆ. ಪ್ರಭು ಯೇಸುವೆ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರೇ, ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಕರಗಳನ್ನು ಚಾಚಿ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ. ಪವಿತ್ರಾತ್ಮರೇ ಇಳಿದು ಬಂದು ನಮ್ಮಲ್ಲಿ ನೆಲೆಸಿರಿ. ಕೆನ್ನಾಲಿಗೆಯ ರೂಪದಲ್ಲಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ ನಮ್ಮ ಮೇಲೂ ಕೂಡ ಇಳಿದು ಬನ್ನಿರಿ ಅಂತ ಹೇಳಿ ಈ ಗೀತೆಯ ಸಾಲುಗಳನ್ನು, ಕರಗಳನ್ನು ಚಾಚಿ ನಾವೀಗ ಭಕ್ತಿಯಿಂದ ಹಾಡೋಣ. ಆತ್ಮರೇ, ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ. ಪವಿತ್ರಾತ್ಮರೇ ನಮ್ಮ ಹೃದಯವನ್ನು ತುಂಬಿರಿ. ನಮ್ಮ ಕಷ್ಟವನ್ನು ನೀಗಿಸಿರಿ, ತೊಂದರೆಯನ್ನು ಹೋಗಲಾಡಿಸಿರಿ. ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲಿ ನಮ್ಮ ಮನೆಯಲ್ಲಿ ವಾಸ ಮಾಡಲು ಬೇಗ ಬನ್ನಿರಿ. ಬಂದು ವಾಸ ಮಾಡಿರಿ. ಕರಗಳನ್ನು ಚಾಚಿ ಪ್ರಾರ್ಥಿಸ್ತಾ ಇದ್ದೇವೆ. ಪಂಚಶಕ್ತ ಹಬ್ಬದಂದು ಇಳಿದು ಬಂದ ಆತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಪಂಚಶಕ್ತ ಹಬ್ಬದಂದು ಇಳಿದು ಬಂದ ಆತ್ಮರೇ, ಅಂದು ಇಳಿದು ಬಂದ ಅದೇ ಪವಿತ್ರಾತ್ಮರು ಇಂದು ನಮ್ಮ ಮೇಲೆ ಇಳಿದು ಬರ್ತಾ ಇರಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಪಂಚಶತಮ ಹಬ್ಬದ ದಿನ ಪ್ರೇಷಿತರ ಮೇಲೆ ಇಳಿದು ಬಂದ ನೀವು ಇಂದು ನಮ್ಮ ಮೇಲೆ ಇಳಿದು ಬರ್ತಾ ಇದ್ದೀರ ಸ್ವಾಮಿ. ನಂಬಿಕೆ ಇದೆ, ಧೈರ್ಯವನ್ನ ನೀಡುವ ನೀವು, ಶಕ್ತಿಯನ್ನು ನೀಡುವ ನೀವು, ಆರೋಗ್ಯವನ್ನ ಕರುಣಿಸುವ ನೀವು. ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ, ಯಾವ ರೀತಿಯಲ್ಲಿ ಪ್ರೇಷಿತರು ಶಕ್ತಿಯನ್ನು ತುಂಬಿಕೊಂಡು ಹೊರ ಹೋದರೋ
ಬಲಪಡಿಸಿದ ಅದೇ ಶಕ್ತಿಯನ್ನು ವರದಾನವನ್ನು ಆತ್ಮರೇ ನಾವು ಪಡೆದುಕೊಳ್ಳುವಂತಾಗಲಿ. ಪರಿಶುದ್ಧಾತ್ಮ ಎಲ್ಲರೂ ಒಟ್ಟಾಗಿ ಆತ್ಮರೇ ಪರಿಶುದ್ಧಾತ್ಮರೇ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ಆತ್ಮರೇ ಪರಿಶುದ್ಧಾತ್ಮರೇ ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಆತ್ಮರೇ ಪರಿಶುದ್ಧಾತ್ಮರೇ ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ, ಪವಿತ್ರಾತ್ಮರನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಅದಕ್ಕಾಗಿ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಭು ಯೇಸುವೆ, ನಿನ್ನ ವರದಾನವನ್ನು ನಮಗೆ ಕರುಣಿಸಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ನಮ್ಮ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ ಪ್ರಿಯರೇ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಿಂದ ಆರಿಸಿಕೊಂಡಂಥ ವಾಚನಗಳನ್ನು ನಾವೀಗ ಭಕ್ತಿಯಿಂದ ಆಲಿಸೋಣ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವು ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆ ಚಿತ್ರಹಿಂಸೆಗೆ ಒಳಪಡಿಸಿದರು. ಪ್ರಿಯರೇ, ಅಷ್ಟಭಾಗ್ಯಗಳು, ಬೆಟ್ಟದ ಮೇಲೆ ಬೋಧೆ, ಪ್ರಭು ಯೇಸು ನೀಡಿದಂತಹ ಈ ಒಂದು ಸಾಲುಗಳನ್ನು ಭಕ್ತಿಯುತವಾಗಿ ನಾವು ಆಲಿಸಿದೆವು. ಸೆರ್ಮನ್ ಆನ್ ದ ಮೌಂಟ್ ಎಂದು ಇದನ್ನು ಕರೆಯುತ್ತಾರೆ. ಎಷ್ಟು ಬಾರಿ ಕೇಳಿದರೂ ಕೂಡ ಸಾಂತ್ವನವನ್ನು, ಕರುಣೆಯನ್ನು ತುಂಬುವಂತಹ ವಾಕ್ಯ ಇವು. ಈ ವಿಶ್ವದಲ್ಲಿ ಭರವಸೆಯನ್ನು ಕಳೆದುಕೊಂಡಂಥ ವ್ಯಕ್ತಿಗಳಿಗೂ ಕೂಡ ಭರವಸೆಯನ್ನು ನೀಡುವಂಥ ವಾಕ್ಯವನ್ನು ನಾವೀಗ ಆಲಿಸಿದ್ದೇವೆ.
ನಮ್ಮಲ್ಲಿ ಬಡತನ ಬಿದ್ದರೂ ಕೂಡ ಅದು ನಮಗೆ ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ. ನಿರ್ಮಲ ಹೃದಯವನ್ನು ಹೊಂದಿರುವಂತಹ ನಾವು ಭಾಗ್ಯವಂತರು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರನ್ನು ಕಾಣುವ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿಸುತ್ತದೆ. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು. ಇಲ್ಲ ಸಲ್ಲದ್ದನ್ನ ಜನರು. ಎಂತಹ ಒಂದು ಸಾಂತ್ವನದ ಮಾತು! ಈ ಪ್ರಪಂಚದಲ್ಲಿ ಬದುಕು ನಡೆಸುವಾಗ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕು ಪ್ರಿಯರೇ. ಸ್ವಾಮಿ ನಮ್ಮನ್ನು ನೋಡಿ, ನಮ್ಮಲ್ಲಿರುವ ಪ್ರತಿಯೊಬ್ಬರನ್ನ ನೋಡಿ ನೀನು ಭಾಗ್ಯವಂತ ಅಂತ ಹೇಳಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ಈ ಜಗತ್ತಿನಲ್ಲಿ ಜೀವಿಸಿ? ಆ ಸ್ವಾಮಿಯ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ, ವರದಾನವನ್ನು ಕೇಳಿಕೊಳ್ತಾ ಇದ್ದೇವೆ. ಪ್ರಭು ಯೇಸುವೇ, ನಾನು ಕೂಡ ಭಾಗ್ಯಶಾಲಿಯಾಗಲು ಬಯಸ್ತೇನೆ. ನನ್ನಲ್ಲಿರುವಂಥ ತೊಂದರೆ, ನೋವು ಅವೆಲ್ಲವನ್ನು ನಿನಗೆ ಸಮರ್ಪಿಸಿ ನಾನು ಭಾಗ್ಯವಂತ ಎಂದು ಕರೆಸಿಕೊಳ್ಳಲು ಬಯಸುತ್ತೇನೆ. ಪ್ರಿಯರೇ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಅವರ ಆತ್ಮಕಥನದಲ್ಲಿ ಈಗ ನಾವು ಆಲಿಸಿದ ಈ ವಾಕ್ಯಗಳ ಬಗ್ಗೆ ಅವರು ಹೇಳುವಂತಹ ಮಾತು, ಸರ್ಮನ್ ಆನ್ ದ ಮೌಂಟ್ ಹ್ಯಾಸ್ ಪಿಯರ್ಸ್ಡ್ ಮೈ ಹಾರ್ಟ್. ಸತ್ಯದೊಂದಿಗೆ ನನ್ನ ಅನ್ವೇಷಣೆ ಎನ್ನುವ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಪದಗಳನ್ನು ಉಪಯೋಗ ಮಾಡ್ತಾರೆ. ಬೆಟ್ಟದ ಮೇಲಿನ ಬೋಧೆ ನನ್ನ ಹೃದಯವನ್ನು ತಿವಿದಿದೆ ಅಂತ ಹೇಳಿ. ಅಂದರೆ ಇದರಿಂದ ನಾನು ಪ್ರಭಾವಿತನಾಗಿದ್ದೇನೆ, ಅದು ನನ್ನ ಹೃದಯವನ್ನು ತಾಕಿದೆ, ನನ್ನ ಹೃದಯದಲ್ಲಿ ನೆಲೆಸಿದೆ ಎಂದು ಅಷ್ಟೊಂದು ಶಕ್ತಿಶಾಲಿ ವಾಕ್ಯವನ್ನು ನಾವೀಗ ಆಲಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಈಗ ಆಸೀನರಾಗಿರುವಾಗ ಅವರು ನಮಗೆ ಇದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನ ಕಾಣುವರು. ನಿಮ್ಮ ಹೃದಯ, ನನ್ನ ಹೃದಯ ಕಲ್ಮಶವಿಲ್ಲದೆ ನಿರ್ಮಲವಾಗಿದೆಯೇ? ಅದಕ್ಕೆ ಪ್ರಭು ಯೇಸು ಹೇಳುವಂಥ ಮತ್ತೊಂದು ಮಾತು, ನೀವು ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ. ಮಕ್ಕಳಾಗಬಲ್ಲವನು ಮಹಾತ್ಮನಾಗಬಲ್ಲ. ನಿರ್ಮಲ ಹೃದಯ ಮಕ್ಕಳದ್ದು, ಮಕ್ಕಳಂತಹ ಹೃದಯ ನಮ್ಮದಾಗಬೇಕು. ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿಯೂ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ, ನಮಗೆ ವರದಾನವನ್ನು ನೀಡ್ತಾ ಇದ್ದಾರೆ. ಅವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಈ ಗೀತೆಯ ಸಾಲುಗಳನ್ನು ನಾವು ಆಲಿಸಬೇಕಾದರೆ ಆ ದಯಾಮಯ ದೇವರ ಅನುಗ್ರಹ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ.
ಗೀತೆಯ ಸಾಲುಗಳನ್ನು ಹಾಡುವಾಗ ದೇವರ ಅನುಗ್ರಹ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಯೇಸುವೆ, ಹತ್ತಿರದಲ್ಲಿ ನನಗಿದ್ದು ಒಬ್ಬ ಸ್ನೇಹಿತನಾಗಿ ಸಾಂತ್ವನವನ್ನು ನೀಡುವ ವ್ಯಕ್ತಿಯಾಗಿ ಪ್ರಭು ಯೇಸುವೆ, ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು, ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು. ಸ್ನೇಹದ ಸ್ಪರ್ಶಕ್ಕೆ ಮಧುರ ಆಂಗ್ಲ ನಾಮವಿದು, ಭಾಷೆಯಲ್ಲಿ ಒಂದು ಗೀತೆ ಇದೆ, ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್, It takes all our troubles and tribulations. ಆ ಸ್ನೇಹದ ಸ್ಪರ್ಶದ ಅನುಭವ ಸ್ವಾಮಿ ಇದನ್ನು ನಮಗಾಗುವಂತಾಗಲಿ. ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು, ನಿಮ್ಮ ಸ್ನೇಹಿತನಾಗಿ ಜೀವಿಸಲು ನಾನು ಬಯಸ್ತಾ ಇರಬೇಕಾದ್ರೆ ನಮ್ಮನ್ನು ಸ್ಪರ್ಶಿಸಿ ಗುಣಪಡಿಸು ಪ್ರಭು ಯೇಸುವೆ. ಸಹನೆಯ ಶಾಂತಿಯ ಪ್ರೀತಿಯ ಸವಿದು ಯೇಸು ನಾಮವದು, ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು, ನನ್ನ ಮನಸ್ಸಿನ ಪ್ರಭು ಯೇಸುವೆ, ಮಿಡಿವನ ದೇವಾದಿದೇವರು. ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಲೋಕಕ್ಕಾಗಿ ದಾರಿ ಎರೆದರು. ಆ ಪ್ರೀತಿಯ ಅನುಭವ ನಮಗಾಗಬೇಕು ಸ್ವಾಮಿ. ಪ್ರಭು ಯೇಸುವೆ, ಬಾಳಿನ ಚಲನೆಗೆ ನಿನ್ನ ಸ್ಫೂರ್ತಿಯ ಬಲವಿದು, ಸ್ಫುರಿಸುವ ಚಿಲುಮೆಯು ನನಗೆ ಸಾಂತ್ವನ ಪ್ರಭೆಯಿದು, ನನ್ನ ಬಾಳಿನ ನನಗೆ, ಚಲನೆಗೆ ನನ್ನ ಬಾಳಿಗೆ, ನಿನ್ನ ಸ್ಫೂರ್ತಿ ನನ್ನ ಜೀವನಕ್ಕೆ ಅರ್ಥವನ್ನ ನೀಡುವ ಸ್ವಾಮಿ ನಿನ್ನ ಬಳಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಭು ಯೇಸುವೆ, ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮ, ಆ ಒಂದು ದಿವ್ಯ ಅನುಭವವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ತಾ ಇದ್ದೇವೆ. ಭಾವಕ್ಕೆ ಒಂದು ರೀತಿಯ ಅನಾಥ ಪ್ರಜ್ಞೆ ನಮ್ಮ ಹೃದಯದಲ್ಲಿ ಇರಬೇಕಾದರೆ ಪ್ರಭು ಯೇಸುವಿನ ಸ್ನೇಹ ನಮಗೆ ಸಾಂತ್ವನವಾಗ್ತಾ ಇದೆ. ಪ್ರಭು ಯೇಸುವಿನ ಸಾಂತ್ವನ ನಮಗೆ ಆಶೀರ್ವಾದವಾಗಿ ಮಾರ್ಪಡ್ತಾ ಇದೆ. ನಮ್ಮೆಲ್ಲರ ಹೃದಯವನ್ನ ತುಂಬುವ ದೇವರು ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಇದ್ದಾರೆ. ಅವರ ಬಳಿಯಲ್ಲಿ ಗೀತೆಯ ಈ ಸಾಲುಗಳನ್ನು ನಾವು ಹಾಡ್ತಾ ಇರಬೇಕಾದ್ರೆ ನೋವನು ಅಳಿಸುವ ನಿನ್ನ ಸೌಖ್ಯದ ಸೆಲೆಯಿದು, ಸ್ಮರಣೆ ಸೌಖ್ಯಕ್ಕಾಗಿ, ಧ್ಯಾನಕ್ಕೆ ರೋಗ ರುಜಿನವನ್ನ ಹೋಗಲಾಡಿಸುವುದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನನ್ನ ನೋವನು
ಪ್ರಭು ಯೇಸುವೆ, ನನಗೆ ಒಲುಮೆಯ ದನಿ ಅನುಗ್ರಹ ಆಶೀರ್ವಾದವನ್ನ ಕರುಣಿಸುವ ದೇವರು. ಮಾಡುವೆ, ಸತ್ಯ ಸಾರುವೆ ಜೀವದಾತನಿಗೆ ನನ್ನ ಅಂದು ಸ್ನೇಹದ ಶಿಲುಬೆಯ ಮೇಲೆ ಮರಣ ಹೊಂದುವಾಗ ಮಧುರ ನಿನ್ನ ಪ್ರೀತಿಯ ದ್ಯೋತಕವಾಗಿ ನಿನ್ನ ತಾಯಿಯನ್ನು ನನ್ನ ಮನಸ್ಸಿನ ನಮಗೆ ದಾನವಾಗಿ ನೀಡಿದ ಭಾವಕ್ಕೆ ಮಿಡಿವ ನಾನು ಸಂತ ಯೋಹಾನರ ಮೂಲಕ ಆ ತಾಯಿ ನಮ್ಮ ತಾಯಿಯ ಆ ತಾಯಿಗೆ ಸಮರ್ಪಿತವಾದಂಥ ಈ ಪುಣ್ಯ ದೇಗುಲದಲ್ಲಿ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯ ಕ್ಷೇತ್ರದಲ್ಲಿ ನಿನ್ನ ಸ್ನೇಹದ ದಿವ್ಯ ಅನುಭವವನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಕೂಡ ಪ್ರಯತ್ನಿಸ್ತಾ ಇದ್ದೇವೆ. ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದ ನನ್ನ ಭಾವನೆ ನೀನೇ ಸ್ವಾಮಿ. ಆ ಒಂದು ಅನುಭವವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳುವಂತಾಗಲು ನಮ್ಮ ಸ್ನೇಹಿತನಾಗಿ ಪ್ರಭು ಯೇಸು ನಮ್ಮ ಕಣ್ಣು ಮುಂದೆ ಈಗ ಇರಬೇಕಾದರೆ ಅವರ ಬಳಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇರುವಾಗ ಆ ದಿವ್ಯ ಸ್ಪರ್ಶವನ್ನು ನೀಡಲು ಪ್ರಭು ಯೇಸು ಕಾತುರದಿಂದ ಕಾಯ್ತಾ ಇದ್ದಾರೆ. ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸುವಿನ ಅದೇ ಗುಣಪಡಿಸುವ ಮಾತುಗಳನ್ನು ನಾವು ಆಲಿಸ್ತೇವೆ. ಪ್ರಭು ಯೇಸು ನಿಮ್ಮ ಬಳಿಯಲ್ಲಿ ನನ್ನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. 5ನೇ ಅಧ್ಯಾಯದಲ್ಲಿ ಕಂಡುಬರುವಂಥ ಅದೇ ಮಾತನ್ನು 5ನೇ ಅಧ್ಯಾಯ 6ನೇ ವಚನದಲ್ಲಿ ಬರುವ ಮಾತು, ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಆ ರೋಗಿ, ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ, ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಈ ದಿವ್ಯ ಅನುಭವ ನಮಗಾಗಬೇಕು. ಎಲ್ಲೋ ಒಂದು ಕಡೆ ಅಂತರಾಳದಲ್ಲಿ ನೋವು, ರೋಗ ರುಜಿನಗಳಿಂದ ಬಿಡುಗಡೆಗಾಗಿ ಪ್ರಾರ್ಥನೆ, ಕತ್ತಲ ಕೂಪದಲ್ಲಿ ಕೊರೋನಾ ವೈರಸ್ ನಮ್ಮನ್ನು ತಳ್ಳಿರುವಾಗ ಆಶಾಭಾವವನ್ನು ಮೂಡಿಸುವ ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈ ಗೀತೆಯ ಸಾಲುಗಳನ್ನು ಹಾಡುವಾಗ ನಮ್ಮಲ್ಲಿ ಆಶಾಭಾವನೆ ಮೂಡಬೇಕು. ನಾವು ಎಂದಿಗೂ ಕೂಡ ನಿರಾಶೆಯನ್ನು ಹೊಂದಕೂಡದು. ಆ ಸ್ವಾಮಿ ನಮಗೆ ಸಾಂತ್ವನವನ್ನು ನೀಡ್ತಾ ಇದ್ದಾರೆ, ಕತ್ತಲೆಯಿಂದ ಬಿಡುಗಡೆಯನ್ನು ನೀಡ್ತಾ ಇದ್ದಾರೆ, ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಾಯಿಲೆ ಬಂದರೂ ಕೂಡ ನಾವು ಧೃತಿ ಕೊಡುವುದು ಬೇಡ, ಪ್ರಾರ್ಥಿಸುವ ಮಕ್ಕಳಾಗೋಣ. ಪ್ರಾರ್ಥನೆಯ ಮೂಲಕ ವರದಾನಕ್ಕಾಗಿ ಕೇಳಿಕೊಳ್ಳೋಣ. ಪ್ರಭು ಯೇಸುವೇ, ನಿನ್ನ ವರದಾನ, ಅನುಗ್ರಹ, ಆಶೀರ್ವಾದ ನನ್ನ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಬೇಡಿಕೊಳ್ಳುತ್ತಾ ಈಗ ತಾನೇ ಹೊರಬಂದಿರುವಂಥ ಹೊಸ ಹಾಡನ್ನು ಆಲಿಸೋಣ. ಸ್ವಾಮಿಯ ವರದಾನಕ್ಕಾಗಿ ಪ್ರಾರ್ಥಿಸೋಣ.
ಯೇಸುವೆ, ನಾನು ಭರವಸೆಯಿಂದ ಜೀವಿಸಲು ಶಕ್ತಿ ನೀನು ಸ್ವಾಮಿ. ಮೌನದ ಭಾವವು ಏಕಾಂತದಿ ಅನೇಕ ಬಾರಿ ಚಂಚಲ ಚಿತ್ತ ಒಂಟಿಯಾಗಿದ್ದಾಗ ಜೀವನ ಪಯಣದಿ ಕವಲು ಧಾರಿ ಏನ್ ಮಾಡ್ಬೇಕು ಸ್ವಾಮಿ? ನಾನು ಏನು ಮಾಡ್ಬೇಕು? ಜೀವನ ಪಯಣದಿ ಕವಲು ದಾರಿಯಲ್ಲಿ ನಿಂತ್ಕೊಂಡು ಇತ್ತ ಕಡೆ ಹೋಗ್ಲಾ, ಬೆಳಕ ಆ ಕಡೆಯಲ್ಲಿ ಹೋಗ್ಲಾ? ದಾರಿ ತೋರಿಸು ಬೆಳಕ ಸ್ವಾಮಿ, ಹರಿಸು, ನನಗೆ ದಾರಿಯನ್ನು ತೋರಿಸು. ದುಷ್ಟರ ಬದುಕ ಸಾರ್ಥಕಗೊಳಿಸು. ದುಷ್ಟತನ ತುಂಬಿರುವ ಈ ಜಗತ್ತಿನಲ್ಲಿ ಸಾರ್ಥಕ ದುಷ್ಟರ ಕೈಯಿಂದ ನನಗೆ ಬಿಡುಗಡೆಯನ್ನು ನೀಡಿಸು. ದೇವನೇ, ದಯೆಯ ತೋರೆಯ. ಓ ನಿನ್ನ ಕರುಣೆಗಾಗಿ, ದೇವನೇ, ನಿನ್ನ ದಯೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದಯೆಯ ತೋರೆಯ. ಚಪ್ಪಾಳೆಯನ್ನು ತಟ್ಟಿ ಸ್ವಾಮಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ವಂದನೆ, ಆರಾಧನೆ, ಸ್ತುತಿ ನಿನಗೆ ಸ್ವಾಮಿ. ಏನು ಮಾಡುವುದು ಎಂದು ತೋಚದೆ ಜೀವನ ಸಾಕ್ತಾ ಇರಬೇಕಾದ್ರೆ ಭರವಸೆಯ ಬೆಳಕು ನೀನಾಗಿದೆಯಾ ಪ್ರಭು ಯೇಸುವೆ. ನಿನ್ನ ಶಕ್ತಿ ನನ್ನಲ್ಲೂ ಕೂಡ ನೆಲೆಗೊಳ್ಳುವಂತೆ ಆಗಲಿ. ಮನದೆ ಕತ್ತಲು ಕವಿದಿದೆ, ತನುವು ಭಯದೆ ನಡುಗಿದೆ. ಧೈರ್ಯ ನೀಡಿ ಸಲಹು ಭಾ, ನೊಂದ ಬಾಳನು ಹರಸು ಭಾ. ಧೈರ್ಯ ನೀಡಿ ಸಲಹು ಬಾ ಸ್ವಾಮಿ. ಸಲಹು ಭಾ, ನೊಂದ ನಮ್ಮ ಬಾಳನ್ನು ಹರಸಲು ಬನ್ನಿರಿ ಪ್ರಭು ಯೇಸುವೆ. ಓ ದೇವನೇ, ಓ ಯೇಸುವೇ, ಓ ದೇವನೇ, ಓ ಯೇಸುವೇ. ಅಂತರಂಗದಿ ಮೌನದ ಭಾವವು ಅನೇಕ ಬಾರಿ ಏಕಾಂತದಿ ಲೋಕದಲ್ಲಿ ಚಂಚಲ ಕಣ್ಣೀರು, ಚಿತ್ತವು ಚಂಚಲತೆ, ನೋವು, ಪಾಪ, ಕಷ್ಟ, ತೊಂದರೆ, ಆದರೆ ಬಿಡುಗಡೆಯನ್ನ ಕರುಣಿಸುವ ನಿನ್ನ ಬಳಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ದಾರಿಯನ್ನ ತೋರಿಸು ಪ್ರಭು ಯೇಸುವೆ. ಓ ದೇವನೇ, ಓ ಯೇಸುವೆ, ನಿರಾಶೆಯ ಈ ದಿನಚರಿ, ಗುರಿಯೇ ಇಲ್ಲದ ಸಂಚಾರಿ. ಶೂನ್ಯ ಭಾವ ಬೆಳಿಗ್ಗೆ ಎದ್ದಾಗ ಇವತ್ತು ಏನ್ ಮಾಡ್ಬೇಕು? ನೀಡಿ ಕರುಣಿಸು. ಕೆಲಸಕ್ಕೆ ನಾನು ಹೋಗ್ಲೇಬೇಕೆ? ಶೂನ್ಯ ಭಾವದ ಬದುಕು ಮನೆಯಲ್ಲಿದ್ದರೆ ಸೋಬೇರಿತನ. ನೀಡಿ ಆದರೂ ಕೂಡ ಕರುಣಿಸು. ಸ್ವಾಮಿ, ಓ ನಿನಗೆ ನನ್ನನ್ನು ಸಮರ್ಪಿಸಿಕೊಂಡಾಗ ನಿನ್ನ ಒಂದು ಅನುಗ್ರಹ ನಮ್ಮ ಹೃದಯವನ್ನು ತುಂಬುತ್ತದೆ. ಓ ದೇವನೇ, ಓ ಯೇಸುವೇ, ಅಂತರಂಗದಿ ಮೌನದ ಭಾವವು ಏಕಾಂತದಿ ಚಂಚಲ ಚಿತ್ತವು ಜೀವನ ಪಯಣದಿ ಕವಲು ಧಾರಿ. ಜೀವನ ಪಯಣದಿ ಅವಳು ದಾರಿಯಲ್ಲಿ ನಿಂತುಕೊಂಡು ಪಯಣದಿ ಕವಲು ನಿನ್ನ ಬಳಿಯಲ್ಲಿ ಕೇಳ್ತಾ ಇದ್ದೇನೆ ಸ್ವಾಮಿ. ವರದಾನ, ಅನುಗ್ರಹ, ಬೆಳಕ ಹರಿಸು. ಆಶೀರ್ವಾದ ದಾರಿ ತೋರಿಸು, ನಮಗೆಲ್ಲರಿಗೂ ದೊರೆಯುವಂತಾಗಲಿ. ಹರಿಸು, ದಾರಿ ತೋರಿಸು. ದುಷ್ಟರ ಬದುಕ ಸಾರ್ಥಕಗೊಳಿಸು, ದುಷ್ಟರ ಬದುಕ ಸಾರ್ಥಕಗೊಳಿಸು. ಓ ದೇವನೇ,
Gloria. ಓ ದೇವನೇ, ದಯೆಯ ತೋರಿ ಆಶೀರ್ವದಿಸು. ಈ ಒಂದು ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಪ್ರಭು ಯೇಸುವೇ, ನಿನ್ನ ಬಳಿಯಲ್ಲಿ ವರದಾನವನ್ನು ಕೇಳಿಕೊಂಡಿದ್ದೇವೆ, ನೀನು ಆಶೀರ್ವದಿಸಿದ್ದೀಯ. ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಇವತ್ತಿನ ಈ ಆರಾಧನೆಯನ್ನು ವೀಕ್ಷಿಸಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹರಿಯರ್ ಮಾತಾ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ನ ಮೂಲಕ ನಾವು ನಿನಗೆ ಆರಾಧನೆಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ರೋಗ ರುಜಿನಗಳನ್ನು ಹೋಗಲಾಡಿಸು. ನಿರಾಶಾಭಾವದಿಂದ ನಾವು ಹೊರಬರುವಂತೆ ಮಾಡು. ಕೋವಿಡ್-19 ಈ ಕಾಯಿಲೆಯಿಂದ ನಮಗೆ ಬಿಡುಗಡೆಯನ್ನು ದಯಪಾಲಿಸು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ನೀನು ಆಲಿಸ್ತೀಯ, ನಮ್ಮನ್ನು ಆಶೀರ್ವದಿಸುತ್ತೀಯ, ಅನುಗ್ರಹವನ್ನು ತುಂಬಿ ನಮ್ಮನ್ನು ಕಾಪಾಡ್ತಾ ಇದ್ದೀಯ ಸ್ವಾಮಿ. ಇದಕ್ಕಾಗಿ ನಿಮಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ನಿರ್ಮಲ ಹೃದಯಗಳಾಗಲು, ನಿಮ್ಮನ್ನು ಕಾಣಲು, ರೊಟ್ಟಿಯ ರೂಪದಲ್ಲಿರುವ ನಿಮ್ಮಲ್ಲಿ ದಿವ್ಯ ದರ್ಶನವನ್ನು ಕಾಣುವಂತಾಗಲು ನಮ್ಮನ್ನು ಪ್ರೇರೇಪಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ನಾವೆಲ್ಲರೂ ನಮ್ಮ ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡೋಣ. ಇಳಿದು ಬರುವ ದೇವರು, ಆಶೀರ್ವದಿಸುವ ದೇವರು, ಅನುಗ್ರಹಿಸಿ ನಮ್ಮನ್ನು ಕಾಪಾಡುವ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಬೇಡಿಕೊಳ್ಳೋಣ. ಒಟ್ಟಿಗೆ ಹೇಳೋಣ, ಹಾಲೆಲೂಯ, 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 ಹಾಲೆಲೂಯ. ಜೀವಿಸುವರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ಮೋಶೆಯು ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ವಿಜಯವನ್ನು ಕರುಣಿಸಿದಂತಹ ನೀನು ನಮಗೂ ಕೂಡ ವಿಜಯದ ಮಾಲೆಯನ್ನು ನೀಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಇದನ್ನ ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇರಬೇಕಾದರೆ, ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸ್ತಾ ಇರಬೇಕಾದರೆ ನಿನ್ನ ಅನುಗ್ರಹದ ಹಸ್ತವನ್ನು ಚಾಚಿ ನಮ್ಮನ್ನು ಆಶೀರ್ವದಿಸು. ಹಾಲೆಲೂಯ, ಹಾಲೆಲೂಯ, ಆಮೆನ್. ಹಾಲೆಲೂಯ, ಹಾಲೆಲೂಯ, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಈ ಪರಮ ಪ್ರಸಾದದ ಆರಾಧನೆಯನ್ನು ನಾವು ಮುಕ್ತಾಯ ಮಾಡ್ತಾ ಇರಬೇಕಾದ್ರೆ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡೋಣ. ಎಂಥ ದಿವ್ಯ ಸಂಸ್ಕಾರ, ಭಾಗಿ ವಂದಿಸೋಣ. ಈ ಗೀತೆಯ ಸಾಲುಗಳನ್ನು ಲತೀನ ಭಾಷೆಯಲ್ಲಿ ಹಾಡಿ ಪ್ರಭು ಯೇಸುವಿನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪ್ರತಿಯೊಬ್ಬರೂ ಕೂಡ ಪ್ರಭು ಯೇಸು ಕ್ರಿಸ್ತರ ಒಂದು ದಿವ್ಯ ಅನುಭವವನ್ನು ಪಡೆದುಕೊಂಡು ಜೀವಿಸುವ ಶಕ್ತಿಯನ್ನು ಹೊಂದೋಣ. ಆಮೆನ್. Sacramento, veneremo genui, et antiquum documentum novo cedat ritui, prestet fide supplementum sensum defectui, genitori, laus Dei jubilatio, salus honor virtus conque sit et benedictio procedenti ab utroque compassi
sit laudatio. Amen. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಿತ್ಯಕ್ಕೂ ನಮ್ಮ ಜೊತೆಗಿದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಜೊತೆಗಿದ್ದು ನಮಗೆ ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ. ಆ ಆಶೀರ್ವಾದವನ್ನು ನಾವೀಗ ಎಲ್ಲರೂ ಭಕ್ತಿಯಿಂದ ತಲೆಬಾಗಿ ಪಡೆದುಕೊಳ್ಳೋಣ. ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ.
ಹರಿಹರ